ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಕ. ವೆಲ್ಕಮ್ ಟು ದ ಚಾನಲ್. ಎಲ್ಲಿ ಬಂದಿದ್ದೀನಿ ಗೊತ್ತಾ? ನಮ್ಮೂರಲ್ಲಿ ಈ ಮೀನಿನ ಮಾರ್ಕೆಟ್. ಬಟ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ತೋರಿಸ್ತೀನಿ. ಬ್ರೈನ್ ಆ್ಯಂಡ್ ಹಾರ್ಟ್ ಹೆಲ್ತಿಗೆ ತುಂಬಾ ಒಳ್ಳೆಯದು, ಜೊತೆಗೆ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು ಮೀನು ತಿಂದರೆ. ಯಾಕೆ ಗೊತ್ತಾ? ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇದೆ. ಮಲ್ಲ ಜಿಂಜಿ ಅವತ್ತು ಮಲ್ಲ ಉಂಡು. ನಿಮಗೆ ಗೊತ್ತಾ, ಮೀನಿನ ರೇಟ್ 1,500 ಎಲ್ಲ ಇರುತ್ತೆ. ಆ ರೇಟಲ್ಲಿ ಒಂದು ಇಡೀ ವಾರ ತರಕಾರಿ ಸಿಗುತ್ತೆ ಅಂತ. ಬಟ್ ಅಂದ್ರೂ ಇಲ್ಲಿರೋ ಜನರಿಗೆ ಮೀನು ಅಂದರೆ ತುಂಬಾ ಇಷ್ಟ, ಪ್ರತಿದಿನ ಬೇಕೇ ಬೇಕು, ಆಯಿತಾ. ಆ್ಯಂಡ್ ಮೀನಲ್ಲೂ ತುಂಬ ರೇಟ್ ಡಿಫ್ರೆನ್ಸಸ್ ಇರುತ್ತೆ. 50 ರೂಪಾಯಿಂದನೂ ನಿಮಗೆ 4,000 3,000 ತನಕನೂ ಜಾಸ್ತಿ ಹೋಗುತ್ತೆ. ಅದಕ್ಕಿಂತನೂ ಡಿಮಾಂಡ್ ಮೇಲೆ, ಸೈಜ್ ಮೇಲೆ ಎಲ್ಲ. ಈ ಮೀನು ಪಾಂಫ್ರೆಟ್ ಕಾಸ್ಟ್ಲಿ ಮೀನಿದು, ಬಟ್ ರುಚಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ತುಂಬ ಸಮಯ ಆದಮೇಲೆ ಬಂದಿದ್ದೀನಲ್ಲ, ನನಗಂತೂ ಎಲ್ಲ ದೊಡ್ಡ ಸೈಜ್ ಬೇಕು ಅಂತಲೇ ಆಸೆ. ಮಲ್ಲ ಆತೆ ಬರ್ತೀನಿ. ಇದು ಮನೆಯಲ್ಲಿ ಎಲ್ರದ್ದು ಫೇವ್ರೆಟ್ ಪಾಂಫ್ರೆಟ್. ಏತು ಒಂದು ಕೆಜಿಗೆ ఒక 1/4 ಕೆಜಿಗೆ 750 ಅರ್ಧ ಕೆಜಿಗೆ 350 ಗ್ರಾಮ್ಸ್ ಕಮ್ಮಿ ಇಟ್ಟು ಅಪ್ಪಣೆ ಅನಿರೆ ಗೊಂಜಿ ಸಾರ ಕೊಡೋಡೆ 450 50 ರೂಪಾಯಿ ಕಮ್ಮಿ. ಅಪ್ಪಣ 1300 ಕೊರ್ಪೆ ಈರಿಂಚ ಪ್ರೀತಿ ಪಾತಿರ್ದೆ ನನ್ನ ಮಂಗೆ ಮಲ್ಪುನತೆ ಅವು ಆಯ್ತಾ ಐಕ್ ಟೈಗರ್ಗೆ ಹೌದಾದ ಮಲ್ಪರೆ ಫ್ರೈ ಪೂರ ಅವು ಅವಲ ಒಂದು ಸೇಂಟ್ ಒಂದ್ಸರಿ ಮಲ್ತು ಕೊಡ್ತಾರೆ. ರಡ್ಡು ಮಲ್ತು ಕೊರ್ಲೆ 500 ರೂಪಾಯಿದ ಕೊರ್ಲೆ. ಅವು 500 ರೂಪಾಯಿದ ಕೊರ್ಲೆ 500 ರೂಪಾಯಿದವ ಕೊರ್ಲೆ. ನನ್ನ ಅಮ್ಮನಿಗೆ ಇವತ್ತು ಫುಲ್ ಖುಷಿ. ಅರೆ ಮೀನು 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 ಇರೇ ತಿರ್ಗರೆ ಪೋಡ ಮೀನ್ದ ಒಣಸ್ಬೋಡ ಶೂಟ ಬೇಕು ಕರೆಕ್ಟ್ ತಿರ್ಗುನ ಎಲ್ಲೆಲ್ಲ ಫಸ್ಟ್ ಬಂದಿತ್ತಿ ನೋಡ ಏಡಿ ತುಂಬ ರುಚಿಯಾಗಿರುತ್ತೆ. ಬಟ್ ಇದು ಕೆಲವೊಬ್ರಿಗೆ ಆಗಲ್ಲ, ಯಾಕಂದರೆ ತುಂಬಾ ಎಲರ್ಜಿ ಆಗುತ್ತೆ ತಿಂದರೆ. ಲಡೆ ಮತ್ತು ಲಡೆ ಒಂದು ಓಮೀನು ಬೋಡೆ. ಬೆಳಗಿನ ಜಾವ ಬೇಗ ಮೀನು ಬರುತ್ತೆ, ಆಕ್ಷನ್ ಆಗುತ್ತೆ. ಅದಾದಮೇಲೆ ಈ ಸೆಲ್ಲರ್ಸ್ ಎಲ್ಲ ಇದನ್ನು ಇಲ್ಲಿಗೆ ತರ್ತಾರೆ ಫಿಶ್ ಮಾರ್ಕೆಟ್ಗೆ. ಎಷ್ಟು ಕ್ಲೀನಾಗಿದೆ. ಆಬ್ವಿಯಸ್ಲಿ ಮೀನು ಮಾರ್ಕೆಟ್ಗೆ ಹೋದಾಗ ಸ್ಮೆಲ್ ಬಂದೇ ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಆ ಕ್ಲೆನ್ಲಿನೆಸ್ನ ಹಂಗೆ ಮೇಂಟೈನ್ ಮಾಡಿದಾರಲ್ಲ, ಅಲ್ಲಿ ಇಲ್ಲಿ ಗಲೀಜಿಲ್ಲ. ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರೋಣ ಅಂತ ಅನಿಸುತ್ತೆ. ಯೂಟ್ಯೂಬ್ ಇವಾಗ ನನಗೆ ಬೈತಾರೆ ನೋಡಿ, ಬೈತಾರೆ. ಇರ್ನ ತಿಂಜಿ ಕೊಡ್ತಾರೆ ಅಲ್ಪ ಗೆಟ್ಟೋನೆ ನಮ್ಮ ಗೆಟ್ಟುಂಡ ಅಂಚ ಮಲ್ಪಡೆ ತೂಕು ದೋಸೆ ಹಾಂ ಮುನ್ನೂದು ಬೋಣಿ ಮಲ್ಪಲ ಇಜಿನಾರೆ ಇರ್ತಾರೆ. 550 ಕೊರ್ಪೆಯಿಂದಲೇ. ತುಂಬ ಸ್ಟ್ರಾಂಗ್ ಆಗಿದ್ದಾರೆ ನಮ್ಮ ಲೇಡೀಸ್ ಇಲ್ಲಿ, ಆಯಿತಾ. ಚೆನ್ನಾಗಿ ಮಾತಾಡ್ತೀರಾ, ಚೆನ್ನಾಗಿ ಮಾತಾಡ್ತಾರೆ. ಪ್ರಾಮಿಸ್ ಮಾಡಿ ಮೀನು ಹೋಗಿ ತಗೊಳ್ಳಲ್ವ, ಚೆನ್ನಾಗಿ ಬೈತಾರೆ. ವೆರಿ ಸ್ಟ್ರೇಟ್ ಫಾರ್ವರ್ಡ್, ಆಯಿತಾ. ಡೈರೆಕ್ಟಾಗಿ ಹೇಳ್ತಾರಿಲ್ಲ. ಹಾಗೆಯೇ ಒಣಮೀನು ಅಂದರೆ ನಂಗೆ ತುಂಬ ಇಷ್ಟ. ಅದ್ರ ಸಾರು ಚಟ್ನಿ ಎಷ್ಟು ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಇಷ್ಟಪಡಲ್ಲ. ಒಂದು ವಾಸನೆ ಅಂತ, ಎರಡನೇದು ಉಪ್ಪು ಅಂತ. ನಿಮಗಿಷ್ಟನಾ? 4,000 ತಗೊಂಡು ಬಂದಿದ್ದೆ, ಅದರಲ್ಲಿ 1,000 ಉಳಿದಿದೆ. ಸೊ 3,000 ಮೀನಿದೆ. ಮತ್ತೆ 3,000 ತುಂಬ ಇದೆ, ಒಂದು 20 ಜನರಿಗೆ ತಿನ್ಬೋದು. ಅದೇ ಮೀನ್ ಬೋಡ ಮೀನ ಏತಮ್ಮ ಮೀನಿಗೆ ಇದರಲ್ಲಿ 2 ರೀತಿ ಮರುವ ಇದೆ. ಒಂದೇಟು ಪೊರ್ಲು ಇದು ತುಂಬಾ ಟೇಸ್ಟ್ ಅಂತ ಹೇಳಿದ್ದಾರೆ. ಅಂದ್ರೆ ಇದು ಟೇಸ್ಟ್ ಇಲ್ಲದ್ರೆ ಸಹ ಇದು ಟೇಸ್ಟ್ ಉಂಟು, ಅದಕ್ಕೆ ರೇಟ್ ಒಂದೇ ಮಾತ್ರ. ಮತ್ತೆ ಇಲ್ಲಿ ಇದು ಟೈಗರ್ ಪ್ರಾನ್ಸ್ ಮಲ್ಲ ದೊಡ್ಡ, ಇದು 500 ರೂಪೀಸ್ ಇದಕ್ಕೆ. ಮನೆಗೆ ಬಂದಿದ ತಕ್ಷಣ ಅಮ್ಮನ ಫಸ್ಟ್ ಕೆಲಸ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಡೋದು. ಒಂದು ಮೀನನ್ನು 3 ಸತಿ ತೊಳೆದ್ರು ಅಮ್ಮ.
ಅಂದರೆ ಸ್ಮೆಲ್ ಬರ್ತದಲ್ವ ಅದಕ್ಕೆ. ಏತೆಟ್ಟಿ ಇದಲ್ಲ ಗೇದೆರಾ ಗೇದೆರು ಒಂದಾಯ್ತು ಒಂದೇ ಚಿಚ್ಚಿಯ ಅಲ್ಲ ಅದಾದ್ಯೋ ಅಲ್ಲೇ ನಾರು ಒಂದು ತಿಂಡ್ರೆ ಬರಲಿ ಬೇರೆ ಬೇನೆ ಹಾಕೊಂಡು ಏರ್ ಪಣ್ಣಿ ಒಂದು ದೆಪ್ಪೊಡಲ್ಲ ಶೋಕಾಪಣಿ ನೀನು ಕ್ಲೀನ್ ಮಾಡ್ತಾರೆ ಇದೀಗ ಇಷ್ಟನೇ ಇಷ್ಟೇ. ಇದೀಗ ಎಂಕುಲ್ ಇಷ್ಟನೇ ಮೀನು ಇಷ್ಟನೇ ಫಸ್ಟ್ ನಿಕುಲ್ ಇಷ್ಟ ನಿಕುಲ್ ಇತ್ತು ಮೀನು ಇಷ್ಟ. ಯಾವತ್ತ ಒಂದೊಂದು ಫಿಶ್ನ ಒಂದೊಂದು ರೀತಿನಲ್ಲಿ ಕಟ್ ಮಾಡಬೇಕು. ಹಾಗೆಯೇ ಫಿಶ್ ತಿನ್ನೋದು ಇಷ್ಟ ಆದರೆ ಅದನ್ನು ಸರಿಯಾಗಿ ತರಬೇಕು ನೋಡಿಕೊಂಡು. ಯಾಕೆ ಹೇಳಿ, ಕೆಲವೊಂದು ಸತಿ ಫ್ರೆಶ್ ಆಗಿರುತ್ತೆ ನೋಡೋದಕ್ಕೆ, ಬಟ್ ಅದು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಗೊತ್ತಾಗುತ್ತೆ. ಇನ್ನು ಕೆಲವೊಂದು ಹಳೇದು ಅಂತಲೂ ಗೊತ್ತಾಗುತ್ತೆ ಆಯಿತಾ. ಪಪ್ಪ ಅಮ್ಮನಿಗೆ ಅಭ್ಯಾಸ ಇರೋದ್ರಿಂದ ಅವ್ರು ಯಾವಾಗಲೂ ಕರೆಕ್ಟಾಗೇ ತರ್ತಾರೆ. ಆದ್ರೂ ಒಂದೊಂದು ಸತಿ ಪಪ್ಪನ ಕೈಯಿಂದ ಮಿಸ್ ಹೊಡಿಯುತ್ತಲ್ಲ, ಅವಾಗ ಅಮ್ಮ ಸರಿ ಬೈತಾರೆ. ಐ ಆಮ್ ಶ್ಯೂರ್ ನಿಮ್ಮ ಮನೆಯಲ್ಲೂ ಇದೇ ಸ್ಟೋರಿ ಇರುತ್ತೆ. ಲೆಟ್ ಮೀ ನೋ. ಅಮ್ಮಂದೊಂದು ದೊಡ್ಡ ಕೆಲಸ ಆಯ್ತು. ಅವ್ರಿಗೆ ಇವಾಗ ಸಮಾಧಾನ, ಹಬ್ಬ ಎಲ್ಲ ಕ್ಲೀನ್ ಆಯಿತಾ ಅಂತ. ಇಷ್ಟರಲ್ಲೇ 12 ಗಂಟೆ ಆಗಿತ್ತು ಅಂತ ನನ್ನ ಬ್ರೇಕ್ಫಾಸ್ಟ್ ಟೈಮ್. ಅಮ್ಮ ಇವತ್ತು ನನಗೆ ತುಂಬ ಇಷ್ಟ ಅಂತ ಈ ಆನಿಯನ್ ಖಾರ ದೋಸೆನ ಮಾಡಿದ್ದಾರೆ. ಒನ್ ಆಫ್ ಮೈ ಫೇವ್ರೆಟ್ ಬ್ರೇಕ್ಫಾಸ್ಟ್ ಡಿಶಸ್. ಈ ದೋಸೆ ಸಿಹಿ ಖಾರ ಈರುಳ್ಳಿ ಎಲ್ಲನೂ ಇದೆ, ನನಗೆ ತುಂಬಾ ಇಷ್ಟ. ಎಷ್ಟು ವರ್ಷ ಆಯ್ತು ತಿಂದು. ನಂದು ಕಾಫಿ ಬಾಟಲ್ಸ್ ಇದೆಯಲ್ಲ, ಅದೆಲ್ಲ ಅಮ್ಮ ನೋಡಿ ಹೆಂಗಿಟ್ಟಿದ್ದಾರೆ ತೋಜಲ್ಲಿ. ಇದೆಲ್ಲ ನನ್ನ ಕಾಫಿ ಬಾಟಲ್ಸ್, ನಾನು ದೀಪು ಕುಡಿತೀವಿಯಲ್ಲ. ಬಟ್ ಯಾನಿರೆ ಗೊಂಚ ನೋಡಿ ಒಂದೈತೆ ಸ್ಟಿಕ್ಕರ್ಗೆ ಎತ್ತಣ ಕೂಡಲ್ಲ ಪೊರ್ಲು ತೋಜುನು ಅದ ಗೊತ್ತೇ ಅಪ್ಪುಜಿ ಒಯ್ತಾನೆ ಗೊತ್ತಾಂಡೆ ಸ್ಟಿಕ್ಕರ್ಗೆ ಪೊಲೀರ ಆರಾಮಾಡು ಅಲ್ಲೇ ಇಲ್ಲೂ ಇಟ್ಟಿದ್ದಾರೆ. ಇಲ್ಲು ನಮ್ಮುಲ್ಲ ಉಪ್ಪಿನ ಅಮ್ಮನ ಮನೆ ಫ್ರಿಡ್ಜ್ ಟೂರ್ ವಿಡಿಯೋ ಮಿಸ್ ಮಾಡಿದರೆ ನೋಡಿ, ಎಲ್ಲ ಡೀಟೇಲ್ಸ್ ಅದರಲ್ಲಿ ಶೇರ್ ಮಾಡಿದ್ದೀನಿ. ಸ್ಟ್ರಾಂಗ್ ಕಾಫಿ ಮಲ್ದೇರಮ್ಮ. ಇವತ್ತು ಮುಗಾಲಿದೆ. ಮುಗಾಲ್ ಅಂದರೆ ಮೋಡ ಥರ ಇದೆ, ಯಾಕಂದರೆ ಬೆಂಗಳೂರಲ್ಲಿ ಫುಲ್ ಮಳೆ ಇರುತ್ತೆ. ಸೊ ಇವತ್ತು ಶೆಕೆ ಕಮ್ಮಿ ಇದೆ. ವಿಕಾಸನ ಗಾಡಿ ಬರ್ಸದ ಒಂದು ಇರ್ತದ ಬರ್ಸದ ಇದನ್ನ ಹುಲ್ಲು ಕಾರ್ಕಳದ ಬರ್ಸಾಗೈತೆ ಕೋಡೆ. ಹಾಯ್ ವಿಕಾಸ್. ನಾನು ಪ್ರತಿ ಸತಿ ಊರಿಗೆ ಹೋದಾಗ ನನ್ನ ಇಬ್ಬರು ಫ್ರೆಂಡ್ಸ್ ಇದ್ದಾರೆ, ಅವ್ರನ್ನಂತೂ ಮೀಟ್ ಮಾಡೇ ಮಾಡ್ತೀನಿ ಆಯಿತಾ. ಬಿಕಾಸ್ ತುಂಬ ಹಳೇ ಫ್ರೆಂಡ್ಸ್ ಇವರು. ಸೊ ಹೋದಾಗ ಒಂದು ಕ್ವಿಕ್ ಕ್ಯಾಚಪ್ ಆಗುತ್ತೆ ಅಂತ. ಹಾಗೆಯೇ ಸಂಜೆ ಹೊತ್ತು ಅಮ್ಮನ ಜೊತೆ ಹೋಗಿದ್ದು ಡಿ ಮಾರ್ಟ್ಗೆ ಹೋಗಿ ಅಲ್ಲಿ ಕ್ವಿಕ್ಕಾಗಿ ಏನೇನು ಬೇಕು ಐಟಮ್ಸ್, ಇಂಪಾರ್ಟೆಂಟ್ ಐಟಮ್ಸ್ ಅದನ್ನು ಮಾತ್ರ ತಗೊಂಡು ಹಾಗೆ ಮನೆಗೆ ಬಂದಿದ್ದಾಯಿತು. ಕ್ವಿಕ್ಕಾಗಿ ಐ ವಿಲ್ ಶೋ ಯು ಸಿಂಪಲ್ ಪರ್ಚೇಸಸ್. ಪೂರ ಐಟಮ್ ನಾನು ಎಲ್ಲಿ ಹೋದ್ರೂ ದೀಪು ಅವ್ರಿಗೊಂದು ಶಾಪಿಂಗ್ ಮಾಡಿ ತರ್ತೀನಪ್ಪ. ಸೊ ಅವ್ರು ಕಾಫಿ ಕುಡಿಯೋದಕ್ಕೆ ಸೇಮ್ ಗ್ಲಾಸಲ್ಲಿ ಬೇಜಾರಾಗುತ್ತೆ ಅಂತ ಈ ಕಾಫಿ ಮಾರ್ಕ್ಸ್ 99 rupees ಈಚ್. ಅವ್ರ ಜೊತೆ ನನಗೂ ಒಂದು ಶಾಪ್ ಇದೆ. ಆ್ಯಂಡ್ ಮಿನಿ ಲಂಚ್ ಬಾಕ್ಸ್ ತಿಕ್ಕಜೆ. ಆಮೇಲೆ ಮನೆಗೆಲ್ಲ ಸಾಮಾನು ತಂದ್ವಿ. ನನಗೆ ಡಿಮಾರ್ಟ್ ಹೋಗೋದಂದ್ರೆ ಇಷ್ಟ ಆಯ್ತಾ, ಬಟ್ ನಮ್ಮ ಮನೆ ಹತ್ರ ಡಿಮಾರ್ಟ್ ಇಲ್ಲ. 1.5 ಗಂಟೆ 1 hour ಟ್ರಾವೆಲ್ ಮಾಡಬೇಕು. ಸೊ ಹಾಗಾಗಿ ನಮ್ಗೆ ಹೋಗೋದಕ್ಕೆ ಚಾನ್ಸ್ ಇಲ್ಲ. ಕ್ಯಾನ್ ಯು ಬಿಲೀವ್ ಎಷ್ಟು ಡಿಮಾರ್ಟ್ ಇದೆ ಬೆಂಗಳೂರಲ್ಲಿ, ಬಟ್ ನಾನು ಡಿಮಾರ್ಟ್ ಹೋಗೋದು ಅಮ್ಮನ ಮನೆಗೆ ಬಂದಾಗ ಮಾತ್ರ. ಸೊ ಬೇಸಿಕ್ಸ್ ಏನೇನು ಬೇಕು, ವಾಲ್ನಟ್ಸ್ ತಿಂದರೆ ಬ್ರೈನ್ ಹೆಲ್ತ್ಗೆ ತುಂಬಾ ಒಳ್ಳೇದು ಅಂತ ಇದಕ್ಕೋಸ್ಕರ ತಂದಿದ್ದೀನಿ. ಪ್ರತಿದಿನ ಕೊಡಬೇಕು ಅಂತ ಸೋಪ್ ಮಾಡಿಡಬೇಕು, ಅದಿನ್ನ ಒಳ್ಳೇದು. ಸೊ ಇಲ್ಲಿಂದ ಡಿಮಾರ್ಟ್ ಅಲ್ಲಿ ಶಾಪಿಂಗ್ ಮಾಡಿ ಬೆಂಗಳೂರು ತಗೊಂಡು ಹೋಗ್ತಾ ಇದ್ದೀನಿ. ನನ್ಗೆ ಏನ್ ಅನ್ಬೇಕು ನನ್ನನ್ನು. ಇದೆಲ್ಲ ನನ್ನ ಕಸಿನ್ ಬರ್ತಾರೆ, ಅವ್ರ ಮಕ್ಳಿಗೆ ಅಂತ ನಾನು ಸ್ನ್ಯಾಕ್ಸ್ ತಗೊಂಡೆ ಇವತ್ತು. ಒಂಜಿ ಇದಕ್ಕೆ ದಾಲ ಗೊಚ್ಚತಿ ಉಂಡೆಟ್ಟು ಬಿಸ್ಕಿಟ್ ಬ್ರೆಡ್ ಒಂಜಿ ಇವತ್ತು ಆ್ಯಕ್ಚುಲಿ ಮನೆಗೆ ದೀಪು ಅವ್ರು ಬರ್ತಾ ಇದ್ದಾರೆ. ಐ ಥಿಂಕ್ 1.5 ವರ್ಷ ಆದಮೇಲೆ ಅವ್ರು ಬರ್ತಾ ಇರೋದು ಅನಿಸುತ್ತೆ. ಆ್ಯಂಡ್ ಅದು ಬೇರೆ ಅವ್ರಿಗೆ ವರ್ಕ್ ಇತ್ತು ಅಂತ ಆ ಒಂದು ರೀಸನಲ್ಲೇ ಬರ್ತಾ ಇರೋದು. ಸೊ ಐ ಆಮ್ ಹ್ಯಾಪಿ, ಫೈನಲಿ ಆಫ್ಟರ್ ಲಾಂಗ್ ಟೈಮ್ ಬರ್ತಾ ಇದ್ದಾರೆ ಅಂತ. ಹಾಯ್ ಯೋಕ್ಷಣ್ಣ. ಹಾಯ್ ಕಂದ. ಬರ್ತೀನಿ
ಐ ಗಾಟ್ ಅ ಲಿಟಲ್ ಟೂ ಎಕ್ಸೈಟೆಡ್ ಅನ್ಸುತ್ತೆ ದೀಪು ಅವ್ರನ್ನ ನೋಡಿ. ಫುಲ್ ಖುಷಿ, ಓ ನಮ್ಮ ಮನೆಗೆ ಬಂದರು ಅಂತ ಅಳಿಯಂದರು. ಅಮ್ಮನಿಗೂ ಫುಲ್ ಖುಷಿ ಆಯಿತಾ. ಆ್ಯಂಡ್ ಇಷ್ಟು ಲೇಟ್ ಆದ್ರೂ ಇವತ್ತು ಅಳಿಯಂದ್ರಿಗೆ ರಾತ್ರಿಗೆಲ್ಲ ಬಿಸಿ ಬಿಸಿ ಮಾಡಬೇಕು ಅಂತಲೇ ಅವರು ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ನಿಮ್ಮ ಮನೆಯಲ್ಲೂ ಹೀಗೆನಾ? ಅಳಿಯಂದರು ಬಂದರೆ ಸಾಕು, ಫುಲ್ ಸ್ಪೆಷಲ್ ಟ್ರೀಟ್ಮೆಂಟ್ ಅಪ್ಪ. ವೆರಿ ಲಕ್ಕಿ ಇವರೆಲ್ಲ. ಎನಿವೇಸ್ ಕಿಚನ್ಗೆ ಬಂದು ಹಾಗೆ ಅಮ್ಮನಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಂಡು ಬಿಸಿ ಬಿಸಿಯಾಗಿರುವಂಥ ನೀರು ದೋಸೆ ಜೊತೆಗೆ ದೀಪುಗಿಷ್ಟ ಅಂತ ಪ್ರಾನ್ಸ್ ಮಾಡಿರೋದು. ಅಮ್ಮ ರಾತ್ರಿ 10 ಗಂಟೆಗೆ ಅಡುಗೆ ಮಾಡ್ತಾ ಇದ್ದಾರೆ. ಅಂದರೆ ಇದು ನಾನ್ ಸ್ಟಾಪ್ ರೆಸ್ಟೋರೆಂಟ್. ನನ್ನದೊಂದು ಪುಟ್ಟ ಆಸೆ ಆಗಿತ್ತು, ಅದನ್ನು ಅಮ್ಮನಿಗೆ ಹೇಳಿದ್ದೆ ನಾನು. ಸೊ ಅದ್ರ ಪ್ರಕಾರ ಇವತ್ತಿನ ವಿಡಿಯೋದಲ್ಲಿ ನೀವು ಪಾರ್ಟ್ 1 ನೋಡಿದ್ದೀರಾ. ಪಾರ್ಟ್ 2 ವಿಡಿಯೋ ನೋಡಬೇಕು ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಅದ್ರ ಡೀಟೇಲ್ಸ್ ಇವಾಗ ಹೇಳಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಊಟ ಆಯಿತಾ? ಅಳಿಯಂದ್ರಿಗೆಲ್ಲ ಫ್ರೂಟ್ಸ್ ಕಟ್ ಮಾಡುವಂಥ ಅಮ್ಮ, ಬಿಕಾಸ್ ಅವ್ರಿಗೆ ಏನೇನು ಇಷ್ಟ ಅದನ್ನೆಲ್ಲ ತಂದಿದ್ರು. ಓ ಮೈ ಗಾಡ್, ಟೂ ಮಚ್ ಲವ್ ಅನಿಸುತ್ತೆ. ಬಟ್ ನನಗೂ ಖುಷಿ ಕೊಡುತ್ತೆ ಇದೆಲ್ಲ. ಸರಿನಪ್ಪ, ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಗ್ನಗ್ತಾ ಇರಿ, ಖುಷಿಯಿಂದ ಇರಿ. ಫ್ಯಾಮಿಲಿ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದು ನಿಮ್ಮ ಮನಸ್ಸಲ್ಲಿರಲಿ, ಮೈಂಡಲ್ಲಿರಲಿ. ಆ್ಯಂಡ್ ಸ್ಟೇ ಯುನೈಟೆಡ್. ಏನು ಸ್ಪೆಷಲ್ ಇಷ್ಟೊಂದು? ಅಳಿಯಂದ್ರಿಗೆ ರಾದರ್, ಅಳಿಯಂದಲ್ಲ ಅಳಿಯಂದ್ರಿಗೆ, ನನ್ನ ಮುದ್ದು ಯಜಮಾನ್ರಿಗೆ. ದೃಷ್ಟಿ ಆಗೋದು ಫುಲ್.